ಯಾಕಂದ್ರೆ ಈ ಜಾಗ ನೋಡ್ಬಿಟ್ಟು ಸ್ವಲ್ಪ ಮೇಲೆಯಿಂದ ವಿಡಿಯೋ ಶೂಟ್ ಮಾಡಿದ್ರೆ ಸೂಪರ್ ನಾನು ತಗೊಂಡು ಬಂದಿದ್ದೀನಿ. ಸೊ ಎಲ್ಲರಿಗೆ ನಾನು ಹೇಳಿದೆ ನಾಳೆ ಒಂದಿನ ನಾನು ಹೋಗ್ತಾ ಇದ್ದೀನಿ ಸಂಸ್ಕಾರ. ಅಂದರೆ ಒಂದ್ಸರಿ ಲೈಫಲ್ಲಿ ಸಿಂಗಲ್ ಒಬ್ಬನೇ ಒಂದ್ಸರಿ ಅಡ್ವೆಂಚರ್. ಈ ಊರ ಹೆಸರು ತೊಂದೆ ಅಂತ. ಸಂಸ್ಕಾರದಲ್ಲಿ ನಾವು ರಿಸ್ಕ್ ತಗೋಬೇಕು. ನೋಡಿ ಇಲ್ಲಿಂದ ಈ ಐಸ್ಗಳು ಹೋಗುತ್ತೆ ಅಲ್ವಾ, ಸೊ ಅಲ್ಲಿ ಒಂದು ಜಾಗ ಅಲ್ಲಿ ನಿಧಾನಕ್ಕೆ ಅಲ್ಲಿ ಒಂದು ಫುಲ್ ಸ್ಟಾಪ್ ಆಗುತ್ತೆ. ನೀವು ನೋಡಿ ನೋಡಿ ಸೊ ಗೈಸ್, ಈಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇದು ಕುಕಿಂಗ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಏನು ಮಾಡಬೇಕಂದ್ರೆ ಅದು ಮಾಡ್ತೀನಿ. ಸೊ ಇದು ನಮ್ಮ ಕಸನ್ದು. ಸೊ ಇದು ಒಂದು ಚಿಕ್ಕದು ಇದೆ, ನೀವು ನೋಡಿ. ಇಲ್ಲಿ ನಾನು ಕಾಫಿ ಮಾಡ್ತೀನಿ. ಸೊ ಬೇಗ ಆಗುತ್ತೆ. ಮತ್ತೆ ಇಲ್ಲಿ ತಿಂಡಿ ಕಾಫಿ ಮಾಡಿಬಿಟ್ಟು ಹೋಗಬೇಕು. ಇದು ಎಲ್ಲ ಯಾಕೆಂದರೆ ನಾನು ಮೊದಲೇ ಪ್ಲ್ಯಾನ್ ಇರಲಿಲ್ಲ, ಅದೇ ತಕ್ಷಣ ಪ್ಲ್ಯಾನ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಯಾರ್ಯಾರು ಫ್ರೆಂಡ್ಸ್ಗಳು ಸಿಕ್ತು ಅವ್ರಿಗಿಂತ ನಾನು ತಗೊಂಡು ಬಂದಿದ್ದೀನಿ. ಸೊ ಎಲ್ಲರಿಗೆ ನಾನು ಹೇಳಿದೆ ನಾಳೆ ಒಂದಿನ ಆದಮೇಲೆ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಆದರೆ ನಾನು ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಸಂಸ್ಕಾರ ಹೋಗ್ತಾ ಇದ್ದೀನಿ, ಆಮೇಲೆ ಕಾರ್ಗಿಲ್, ಆಮೇಲೆ ಎಲ್ಲಿ ಹೋಗಬೇಕು ನನಗೆ ಗೊತ್ತಾಗಲ್ಲ. ಸೊ ನಾನು ಲೇಟ್ ಆದರೆ ನಾನು ಕಾರ್ಗಿಲಿಂದ ವಾಪಸ್ ಯಾರಾದರೂ ಜೊತೆ ಅವ್ರಿಗೆ ವಾಪಸ್ ಕಳಿಸ್ತೀನಿ. ಸೊ ಈಗ ಫೋನು ವರ್ಕ್ ಆಗಲ್ಲ. ಸೊ ಫೋನ್ ವರ್ಕ್ ಆದಮೇಲೆ ಅವ್ನಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಈಗ ಜಸ್ಟ್ ನಾನು ಕಾಫಿ ಕುಡ್ದಾಯಿತು ಮತ್ತು ತಿಂಡಿ ತಿಂದಿದ್ದೀನಿ. ಸೊ ಇದಾದಮೇಲೆ ನಾನು ಹೋಗ್ತಾ ಇದ್ದೀನಿ ಸಂಸ್ಕಾರಲ್ಲಿ ಪದುಮ್ ಅಂತ. ಪದುಮ್ ಸಂಸ್ಕಾರಲ್ಲಿ ಮೇನ್ ಸಿಟಿ ಥರ. ಸೊ ಅಲ್ಲಿ ನೆಟ್ವರ್ಕ್ ಕೂಡ ಸಿಗುತ್ತೆ ಮತ್ತು ರೆಸ್ಟೋರೆಂಟ್ಗಳು ಇರುತ್ತೆ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಈ ಸ್ಪಾಟು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಈ ಸ್ಪಾಟ್ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ಒಂದು ಹೊಸ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು, ನನ್ನ ಹತ್ರ ಡ್ರೋನ್ ಇಲ್ಲ, ಡ್ರೋನ್ ನಾನೇ ಅಂತ ನಿಮಗೆ ಗೊತ್ತು. ನೀವು ಯಾರ್ಯಾರು ನನ್ನ ಡೈಲಿ ವ್ಲಾಗ್ಗಳು ನೋಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗಿರಬೇಕು. ಡ್ರೋನ್ ಬೇಕಂದರೆ ನಾನೇ ಡ್ರೋನ್ ಹಾಕ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಆ ಥರ ಶೂಟ್ ತಗೋತಾ ಇದ್ದೀನಿ ಯಾವಾಗಲೂ. ಸೊ ಇವತ್ತು ಇನ್ನೂ ಒಂದು ಸರಿ ನಾನೇ ಕೂಡ ಡ್ರೋನ್ ಹಾಕಬೇಕು, ಯಾಕೆಂದರೆ ಈ ಜಾಗ ನೋಡಿಬಿಟ್ಟು ಸ್ವಲ್ಪ ಮೇಲೆಯಿಂದ ವಿಡಿಯೋ ಶೂಟ್ ಮಾಡಿದರೆ ಸೂಪರಾಗಿ ಕಾಣಿಸುತ್ತೆ. ಸೊ ನಾನೇ ಡ್ರೋನ್ ಹಾಕ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಫಸ್ಟ್ ನಿಮಗೆ ನಾನು ತೋರಿಸ್ತೀನಿ. ಆಮೇಲೆ ನಾನು ಜೇಬಲ್ಲಿ ನಮ್ಮ ಫೋನ್ ಇಟ್ಬಿಟ್ಟು, ಇಲ್ಲಾಂದರೆ ಎಲ್ಲಿ ಬಿದ್ದೋದ್ರೆ ಫೋನ್ಗೆ ಕಷ್ಟ. ಸೊ ನಾನು ತೋರಿಸ್ತೀನಿ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇಲ್ಲಿ ನೋಡಿ, ಇಲ್ಲಿಂದ ನಾನು ಹೋಗ್ತೀನಿ, ಇಲ್ಲಿಂದ. ಸೊ ಫಸ್ಟ್ ನಾನು ಇಲ್ಲಿಂದ ಈ ಫಸ್ಟ್ ಪಾರ್ಟ್ ಕ್ಲೈಂಬ್ ಮಾಡಬೇಕು. ಸೊ ಅಲ್ಲಿಂದ ನಾನು ಹೋಗಬೇಕು. ಅಲ್ಲಿ ಒಂದು ಸ್ಟೆಪ್ ಥರ ಕಾಣಿಸುತ್ತೆ ಅಲ್ವ. ಸೊ ಅಲ್ಲಿ ಸ್ಟೆಪ್ ಹೋಗ್ಬಿಟ್ಟು ಅಲ್ಲಿ ಮೇಲೆಯಿಂದ ನಾನು ಶೂಟ್ ಮಾಡ್ತೀನಿ. ಮತ್ತು ಮೇಲೆಯಿಂದ ನೀವು ನೋಡಿ ನಮ್ಮ ವಿಡಿಯೋನ. ಈಗ ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ ಆರಾಮಾಗಿ. ಫುಲ್ ಶಾಂತಿ ಇದೆ ಈ ಜಾಗ. ಒಂದೊಂದ್ಸರಿ ನೀವು ಒಬ್ಬನೇ ಅಡ್ವೆಂಚರ್ ಮಾಡಿ, ಅದು ನಮ್ಮ ಕಡೆಯಿಂದ ಸಜೆಷನ್. ನಿಮ್ಮ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಮಾಡ್ಬೋದು, ಅದು ಕೂಡ ಒಳ್ಳೆ ಎಂಜಾಯ್ ಮಾಡ್ಬೋದು ನೀವು.
ಆದರೆ ಒಂದ್ಸರಿ ಲೈಫಲ್ಲಿ ಸಿಂಗಲ್ ಒಬ್ಬನೇ ಒಂದ್ಸರಿ ಅಡ್ವೆಂಚರ್ ಮಾಡಬೇಕು. ಅದಕ್ಕೆ ಏನು ಹೇಳ್ತೀನಿ, ಒಂದು ಡಿಫ್ರೆಂಟ್ ಮಜಾ ಬರುತ್ತೆ. ಒಬ್ಬನೇ ಒಂದು ಶಾಂತಿ ಪೀಸ್ಫುಲ್ ಜಾಗ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಲೈಫಲ್ಲಿ ಏನು ಡಿಫಿಕಲ್ಟ್ಗಳು ಬಂದಿತ್ತು ಮತ್ತು ಫ್ಯೂಚರಲ್ಲಿ ಏನು ಪ್ಲಾನಿಂಗ್ ಬೇಕು ಅದು ಎಲ್ಲ ಸಿಂಗಲ್ ಒಬ್ಬನೇ ಇರ್ಬಿಟ್ಟು ಒಂದು ಸರಿ ಅಡ್ವೆಂಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಒಂದು ಊರ ಥರ ಬಂದಿದ್ದೀನಿ. ಸೊ ಇಲ್ಲಿ ಜಾಸ್ತಿ ಹೆಮ ಇದೆ, ನೀವು ನೋಡ್ಬೋದು. ಈಗ ನಾನು ಒಂದು ಊರಿಗೆ ಬಂದಿದ್ದೀನಿ. ಈ ಊರ ಹೆಸರು ಸ್ತೋಂಗ್ಡೆ ಅಂತ. ಜಂಸ್ಕಾರಲ್ಲಿ ನೋಡಿ, ಒಳ್ಳೆ ವ್ಯೂ ನೋಡಿ, ಸೂಪರ್ ಆಗಿದೆ. ಮತ್ತು ಹೇಮ ಕೂಡ ಫುಲ್ ಎಲ್ಲ ಕಡೆ. ಊರು ಸ್ತೋಂಗ್ಡೆ ಅಂತ. ಮತ್ತೆ ಅಲ್ಲಿ ಮೇಲೆ ನೀವು ನೋಡ್ಬೋದು, ಇದು ಊರ್ದು ಮೊನಾಸ್ಟ್ರಿ. ಮೋಸ್ಟ್ಲಿ ಅಲ್ಲಿ ನಡೆಯೋಕ್ಕೆ ಹೋಗ್ಬೋದು, ನಡಿಕೊಂಡು. ಸೊ ಮೊನಾಸ್ಟ್ರಿ ಹೋಗ್ತಾ ಇದ್ದೀನಿ, ಆದರೆ ಇಲ್ಲಿ ನಾನು ಹೋಗಲ್ಲ ಈಗ. ಸೊ ಈಗ ನೆಕ್ಸ್ಟ್ ಇದರಾದ್ಮೇಲೆ ಈ ಊರು ಆದಮೇಲೆ ಇದು ಪದುಮ್ ಅಂತ, ಅದು ಮೇನ್ ಸಿಟಿ ಥರ. ಸೊ ಅಲ್ಲಿ ನಾನೀಗ ಹೋಗ್ತಾ ಇದ್ದೀನಿ. ಈಗ ನಾನು ಒಂದು ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಜಾಬಲ್ಲಿ ಡ್ಯೂಟಿ ಮಾಡ್ತಾರೆ. ಸೊ ಆ ತನಕ ನಾನು ಬೇರೆ ಒಂದು ಊರಿಗೆ ಹೋಗಿದ್ದೀನಿ ಮೊನಾಸ್ಟ್ರಿ ವಿಸಿಟ್ ಮಾಡೋಕ್ಕೆ. ಸೊ ವಾಪಸ್ ಹೋಗುವಾಗ ಅವ್ರದ್ದು ಊರು ಹೋಗುವಾಗ ಇನ್ನೂ ಒಂದು ಊರಿಗೆ ಮಿಸ್ಟೇಕ್ ಆಯಿತು, ಸ್ವಲ್ಪ ರೂಟು. ಈಗ ವಾಪಸ್ ತುಂಬ ದೂರದಿಂದ ಹೋಗಬೇಕು. ಸೊ ಇಲ್ಲಿ ಒಂದು ಶಾರ್ಟ್ ಕಟ್ ರೋಡ್ ಸಿಕ್ತು, ಅಲ್ಲಿಂದ ಹೋಗ್ತಾ ಇದ್ದೀನಿ. ಆದರೆ ಇಲ್ಲಿ ಹೇಮ ತುಂಬ ಜಾಸ್ತಿ ಇದೆ. ಸೊ ಇಲ್ಲಿಂದ ಶಾರ್ಟ್ ಕಟ್ ಹೋಗ್ತಾ ಇದ್ದೀನಿ, ಸ್ವಲ್ಪ ರಿಸ್ಕ್ ತಗೊಂಡಿದ್ದೀನಿ. ಇಲ್ಲಿಂದ ಮೇನ್ ರೋಡ್ ಬಂದಿಲ್ಲ ಅಂದರೆ ವಾಪಸ್ ಬರೋಕ್ಕೆ ತುಂಬ ಕಷ್ಟ. ನೀವು ನೋಡಿ, ಈಗ ನೋಡಿ, ಇಲ್ಲಿಂದ ಡೌನ್ನಲ್ಲಿ ಒಂದು ಮೇನ್ ರೋಡ್ ಇದೆ, ಅಲ್ಲಿ ತನಕ ರೋಡ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಲೈಫಲ್ಲಿ ಒಂದ್ಸರಿ ನಾವು ರಿಸ್ಕ್ ತಗೋಬೇಕು. ವಾಪಸ್ ಹೋಯ್ತಾ ಇದ್ದೀನಿ, ಯಾಕೆಂದರೆ ಅಲ್ಲಿಂದ ಡೆಡ್ ಎಂಡ್ ತನಕ ಹೋಗಿದ್ದೀನಿ, ಆದರೆ ರಸ್ತೆ ಇಲ್ಲ. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಈಗ ಫೈನಲಿ ನನಗೆ ಕರೆಕ್ಟ್ ರೋಡ್ ಸಿಕ್ತು. ಆದರೆ ನೀವು ನೋಡ್ಬೋದು ಹೇಮ ತುಂಬ ಜಾಸ್ತಿ ಇದೆ. ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀನಿ.